ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಆಲ್ ಓಕೆ? ಅಲ್ಲ, ಸ್ಟೇಷನ್ನಿಂದ ಇಲ್ಲಿ ತನಕ ಬರೋವರೆಗೂ ಕಾರಲ್ಲಿ ಒಂದು ಮಾತು ಆಡಲಿಲ್ವಲ್ಲ? ನೀನು ಬಿಡುಗಡೆ ಆಯಿತು ಅಂತ ಖುಷಿ ಪಡ್ಬೇಕು ತಾನೆ? ಇಲ್ಲ ಬಾಸು, ಮಾಯಾ ಯಾಕೆ ಹೀಗೆ ಮಾಡಿದ್ಲು ಅಂತಾನೆ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲ, ಯಾವಾಗಲೂ ಅವಳು ನನ್ನನ್ನು ತುಂಬ ದ್ವೇಷ ಮಾಡೋಳು. ಆದರೆ ಈ ಸಲ ನನಗೆ ಹೇಗೆ ಅವಳು ಸಹಾಯ ಮಾಡಿದ್ಲು? ಏನು ದುರ್ಗಾ ನೀನು? ಅಲ್ಲ, ಅವಳೇನೋ ಸುಳ್ಳು ಹೇಳಿ ನಿನಗೆ ಹೆಲ್ಪ್ ಮಾಡ್ತಾಳೆ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲ. ಅವಳು ಹೇಳಿದ ನಿಜಾನೇ ತಾನೆ? ನೀನೇನೂ ಮಾಡಿಲ್ಲ ಅನ್ನೋದು ಸತ್ಯನೇ ಅಲ್ವಾ? ಅವಳು ದುಡುಕಿ ತಗೊಂಡಿದ್ದ ನಿರ್ಧಾರಕ್ಕೆ ಅವಳೇ ಹೊಣೆ ಆಗಿರ್ತಾಳೆ. ಅದನ್ನು ಬಿಟ್ಟು ನಿನ್ನ ಹೊಣೆ ಮಾಡಿದ್ರೆ ಹೇಗೆ? ನನಗೆ ಗೊತ್ತು ಬಾಸು, ಆದರೆ ಮಾಯಾ ಯಾವಾಗಲೂ ಅವಳ ದಾರಿಯಿಂದ ನಾನು ಯಾವಾಗ ದೂರ ಆಗ್ತೀನಿ ಅಂತ ಕಾಯ್ತಿದ್ದವಳು. ಈ ಸಲ ಅವಳಿಗೊಂದು ಅವಕಾಶ ಸಿಕ್ಕಿತ್ತು ಅವಳ ದಾರಿಯಿಂದ ನನ್ನ ದೂರ ಇಡೋದಕ್ಕೆ. ಆದರೆ ಅವಳು ನಂದೇನೂ ತಪ್ಪಿಲ್ಲ, ಅವಳೇ ಕಾಲ್ಜಾರ್ ಬಿದ್ಲು ಅಂತ ಹೇಳ್ತಿದ್ದಾಳೆ. ನನಗಿದನ್ನು ನಂಬಕ್ಕೆ ಆಗ್ತಿಲ್ಲ ಬಾಸು. ಯಾ ದುರ್ಗಾ, ನಿಂಗೆ ಯಾಕೋ ತುಂಬ ಜಾಸ್ತಿ ಯೋಚನೆ ಮಾಡ್ತಿದ್ದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಇಲ್ಲ ಬಾಸು, ಮಾಯಾ ಉದ್ದೇಶ ಬೇರೆ ಏನೋ ಇರ್ಬೋದು ಅಂತ ನಂಗೆ ಅನಿಸ್ತಿದೆ. ಅದು ಏನೇ ಆಗಿರಲಿ ದುರ್ಗಾ, ನಾನು ನಿನ್ನ ಜೊತೆ ಇದ್ದೀನಿ. ಇಲ್ಲಿ ನೋಡು, ಅದು ಏನೇ ಆಗಲಿ, ಯಾರೇ ನಿನ್ನ ಎದುರಿಗೆ ಬರಲಿ, ನಿನ್ನ ಜೊತೆ ನಾನು ಇರ್ತೀನಿ. ದಟ್ ಈಸ್ ಮೈ ಪ್ರಾಮಿಸ್. ದುರ್ಗಾ, ಏನಾಯ್ತು? ಒಳ್ಳೆ ಆಗ ಗುರಾಯಿಸ್ಕೊಂಡು ನೋಡ್ತಾ ಇದೆಯಾ? ಏನಿಲ್ಲ ಬಾಸು. ಏನೋ ಒಂದೊಂದ್ಸರಿ ಒಂದೊಂಥರ ಆಡ್ತೀಯ. ಹಲೋ, ದುರ್ಗಾ, ಏನಾಯ್ತು ನಿಂಗೆ? ಪ್ರತಿ ಸಲ ಯಾಕೆ ಹಿಂಗಾಗ್ತಿದೆ? ಸದ್ಯ ದುರ್ಗಾ ಬಂದ್ಲು, ನನಗೆ ಈಗ ಸಮಾಧಾನ ಆಯ್ತು. ದುರ್ಗಾ, ನಿಂಗೇನು ಆಗಿಲ್ಲ ತಾನೆ? ನೀನ್ ಆರಾಮಾಗಿದ್ಯಾ? ಪುಟ್ ಮೇಡಮ್, ನಂಗೆ ಏನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದಕ್ಕೆ ನಮಗೆಲ್ಲ ಎಷ್ಟು ಭಯ ಆಗಿತ್ತು ಗೊತ್ತಾ? ಸದ್ಯ ನೀವು ಬಂದ್ರಲ್ಲ. ನಿನ್ನೆ ಸ್ಟೇಷನ್ನಲ್ಲಿ ನಿಮಗೇನು ತೊಂದರೆ ಆಗಲಿಲ್ವಲ್ಲ? ಇಲ್ಲ ಸರ್, ನನಗೇನು ತೊಂದರೆ ಆಗಿಲ್ಲ. ಬಾಸು ನನ್ನ ಜೊತೆಲೇ ಇದ್ರಲ್ವಾ. ಅಯ್ಯೋ, ನಮ್ಮ ಶರತ್ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದ ಗೊತ್ತಾ? ಅವನು ಅಲ್ಲಿಗೆ ಹೋದ್ಮೇಲೆ ನನಗೆ ಸಮಾಧಾನ ಆಗಿದ್ದು. ನೀವಿಬ್ರು ಒಟ್ಟಿಗೆ ಇದ್ರೇನೆ ನನ್ನ ಮನಸ್ಸಿಗೂ ನಿರಾಳ. ದುರ್ಗಾ, ನೀನ್ ನಂಗೆ ಹೇಳ್ದೆ ಎಲ್ಲಿ ಹೋಗಿದ್ದೆ? ನೀನ್ ಮಾಡಿದ ತಪ್ಪಲ್ವಾ? ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಇನ್ಮೇಲೆ ನಾನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅದಕ್ಕೆ ನೀವು ಹೋಗಿ ಫ್ರೆಶ್ ಅಪ್ ಆಗಿ. ದುರ್ಗಾ, ನಿನ್ನ ಹತ್ರ ಮಾತಾಡಬೇಕು. ಶಾನ್ವಿ, ಹಿತನ್ ಕರ್ಕೊಂಡು. ಹಿತಾ, ಹೋಮ್ವರ್ಕ್ ಮಾಡಿಸ್ತೀನಿ ಬಾ. ಗೀತಾ